ನಮಸ್ಕಾರ ವೀಕ್ಷಕರೇ, ಸತ್ಯ ಸಂಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಇಂದಿನ ಈ ಕಥೆಯಲ್ಲಿ ಸಂಪತ್ತಿನ ಮಹತ್ವದ ಬಗ್ಗೆ ತಿಳಿಯೋಣ. ಹಣ ಯಾರಿಗೆ ತಾನೇ ಬೇಡ? ಪ್ರತಿಯೊಬ್ಬ ಮನುಷ್ಯನಿಗೂ ಸಿರಿ ಸಂಪತ್ತಿನ ಅವಶ್ಯಕತೆ ತುಂಬಾ ಇದೆ. ಇಂತಹ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ತುಂಬಾ ಕಷ್ಟಕರವಾಗಿದೆ. ಯಾರ ಮನೆಯಲ್ಲಿಯೂ ಸ್ಥಿರವಾಗಿ ನೆಲೆಸುವುದೇ ಇಲ್ಲ. ಏಕೆಂದರೆ ಮಹಾಲಕ್ಷ್ಮಿಯು ಚಂಚಲ ಸ್ವಭಾವದವಳಾಗಿದ್ದಾಳೆ. ಪ್ರತಿಯೊಬ್ಬ ಮನುಷ್ಯರಲ್ಲಿ ಕಾಡುವಂತಹ ಪ್ರಶ್ನೆಯು ಒಮ್ಮೆ ಶ್ರೀಮನ್ನಾರಾಯಣನಿಗೂ ಕಾಡಿತು. ಆಗ ಶ್ರೀಮನ್ನಾರಾಯಣನು ವೈಕುಂಠದಲ್ಲಿ ಶ್ರೀಲಕ್ಷ್ಮಿಯನ್ನು ಕುರಿತು, ಹೇ ದೇವಿ, ನೀನು ಸ್ಥಿರವಾಗಿ ನಿಲ್ಲುವಂಥ ಸ್ಥಳ ಯಾವುದು ಎಂದು ಕೇಳಿದರು. ಆಗ ಮಹಾಲಕ್ಷ್ಮಿಯು ಮುಗುಳ್ನಗುತ್ತಾ, ಹೇ ದೇವ, ನಾನು ಭೂಲೋಕದಲ್ಲಿ ಸ್ಥಿರವಾಗಿ ನೆಲೆಸಬೇಕಾದರೆ ಮನುಷ್ಯರು ಇವುಗಳನ್ನು ಶಿರಸಾ ಪಾಲಿಸಬೇಕು. ಯತ್ರಾಭ್ಯಗಾತ ದಾನಮಾನ ಚರಣ ಪ್ರಕ್ಷಲನಂ ಭೋಜನಂ ಸತ್ವೇವ ಪಿತೃ ದೇವತಾರ್ಚನಾ ವಿಧಿ ಸತ್ಯಂಗವ ಪಾಲನಂ ಧಾನ್ಯನಾಮಪಿ ಸಂಗ್ರಹೀನ ಕಲಹ ಚಿತ್ತಾನುರೂಪ ಪ್ರಿಯ ಹೃಷ್ಟಪ್ರಹ ಅರಿವಸಾಮಿ ಕಮಲಾಪ್ತಸ್ಮಿನ್ ಗ್ರಹೇ ನಿಶ್ಚಲ. ಅಂದರೆ ಅತಿಥಿ ಅಭ್ಯಾಗತರಿಗೆ ಗೌರವ, ಧನ, ಭೋಜನ ನಡೆಯುವಲ್ಲಿ, ದೇವತಾ ಕಾರ್ಯ ನಡೆಯುವಲ್ಲಿ, ಶ್ರದ್ಧಾ ಪಿತೃಕರ್ಮ ನಡೆಯುವಲ್ಲಿ, ಸತ್ಯವಿರುವ ಕಡೆಯಲ್ಲಿ, ಅಸತ್ಯವೆಂಬುದು ಕಿಂಚಿತ್ತಾದರೂ ಇಲ್ಲದಿರುವಲ್ಲಿ, ಗೋರಕ್ಷಣೆ ಇರುವಲ್ಲಿ, ದಾಸೋಹಕ್ಕಾಗಿ ಧಾನ್ಯ ಸಂಗ್ರಹ ನಡೆಯುವಲ್ಲಿ ನಾನು ಸ್ಥಿರವಾಗಿ ನಿಲ್ಲುತ್ತೇನೆ. ಇಂತಹ ಸ್ಥಳವನ್ನು ಬಿಟ್ಟು ಸ್ವಲ್ಪವೂ ಕದಲುವುದಿಲ್ಲ. ಆದರೆ ಇಂತಹ ಸ್ಥಳದಲ್ಲಿ ಅಪಚಾರವಾದರೆ ನಾನು ಯಾವಾಗ ಬೇಕಾದರೂ ಹೊರಟು ಹೋಗುತ್ತೇನೆ ಎಂದು ಮಹಾಲಕ್ಷ್ಮಿ ಉತ್ತರಿಸುತ್ತಾಳೆ. ನೋಡಿದ್ರಲ್ಲ ಸ್ನೇಹಿತರೆ, ಮಾತೆ ಮಹಾಲಕ್ಷ್ಮಿ ಹೇಳಿದ ಹಾಗೆ ನಾವು ಶಿರಸಾ ಪಾಲಿಸೋಣ, ಮಹಾಲಕ್ಷ್ಮಿಯನ್ನು ಸ್ಥಿರವಾಗಿ ನೆಲೆಸಿಕೊಳ್ಳೋಣ ಎನ್ನುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರಗಳು.